ಬೆಳ್ತಂಗಡಿಯಲ್ಲಿ ಈಗಾಗಲೇ ಈ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಕೂಡ ಕೇಸ್ ತನಿಖೆಯಲ್ಲಿದೆ. ಈ ನಡುವೆ ಇವತ್ತು ಇದ್ದಕ್ಕಿದ್ದ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಿರೋದು ನಾನಾ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಬ್ರಹ್ಮಾವರ ಪೊಲೀಸರು ಮನೆಗೆ ಬಂದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಸ್ವತಃ ಪೊಲೀಸರೇ ಕೊಟ್ಟಂತಹ ದೂರಿದು. 40 ರಿಂದ 50 ಮಂದಿಯಿಂದ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಪೊಲೀಸರೇ ಮಾಡಿದ್ರು. ಪ್ರಕರಣದಲ್ಲಿ A1 ಆಗಿದ್ದಾರೆ ಗಿರೀಶ್ ಮಟ್ಟಣ್ಣನವರ್, A2 ಜಯಂತ್, A3 ಮಹೇಶ್ ತಿಮರೋಡಿ, A4 ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಪತ್ತೆ ಆಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅಂತೂ ಇಂತೂ ಪ್ರತ್ಯಕ್ಷವಾಗಿರೋದು. 4-5 ದಿನಗಳಿಂದ ಶೋಧ ಯಾವಾಗ ನಡೆಯೋಕೆ ಸ್ಟಾರ್ಟ್ ಆಯಿತು ಆವಾಗಲಿಂದ ಅಂಡರ್ ಗ್ರೌಂಡ್ ಹೋಗ್ಬಿಟ್ಟಿದ್ರು. ಈಗ ಏಕಾಏಕಿ ಪ್ರತ್ಯಕ್ಷರಾಗಿದ್ದಾರೆ. ಅದು ಪ್ರತ್ಯಕ್ಷರಾಗಿದ್ದು ಹೇಗೆ? ಚಿನ್ನಯ್ಯ, ಆರೋಪಿ ಚಿನ್ನಯ್ಯ ಬಳಸ್ತಾ ಇದ್ದ ಕಾರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂದಿರೋದು. ನಾಪತ್ತೆ ಅಬ್ಸ್ಕಾಂಡ್ ಆದವರು ಹಿಂಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಫೈನಲಿ ಇವ್ರ ಮೇಲೆ ನಾನಾ ಪ್ರಕರಣಗಳಿದೆ. ಒಂದು ಬ್ರಹ್ಮಾವರ ಪೊಲೀಸರು ಅದೇ BL ಸಂತೋಷ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋಕೆ ಬಂದಾಗ ಕೋಆಪರೇಟ್ ಮಾಡಲಿಲ್ಲ ಅನ್ನೋ ಪ್ರಕರಣ. ಎರಡನೇದು ಈ ಬುರುಡೆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಸರನ್ನು ಚಿನ್ನಯ್ಯ ಹೇಳಿದ್ದಾನೆ ಅನ್ನುವಂತಹ ಪ್ರಕರಣ. ಇದರ ಜೊತೆಗೆ ಸುಮಾರು ಅಲ್ಲಿ ಬೆನಕಾ ಹಾಸ್ಪಿಟಲ್ ಹತ್ರ ಗುಂಪು ಸೇರಿಸಿ ಪ್ರಚೋದನೆ ಕೊಟ್ಟು ಹಲ್ಲೆ ಮಾಡಿಸಿದಂತಹ ಪ್ರಕರಣ. ನೋಡಿ, ಚಿನ್ನಯ್ಯ ಬರ್ತಾ ಇದ್ದ ಕಾರಲ್ಲೇ ಠಾಣೆಗೆ ಬಂದಿರೋದು ಮಹೇಶ್ ಶೆಟ್ಟಿ ತಿಮರೋಡಿ. KA19 MP 8545 ಕಿಯಾ ಕಾರು. ಇದನ್ನ ಯಾರ್ಯಾರು ಬಳಸಿಲ್ಲ ಹೇಳಿ? ಎಲ್ಲರೂ ಬಳಸಾಕ್ಬಿಟ್ಟಿದ್ದಾರೆ. ಪ್ರಮೋದ್ ಕುಮಾರ್ ಶೆಟ್ಟಿಗೆ ಸೇರಿದಂತಹ ಕಿಯಾ ಕಾರು ಇವತ್ತು ಏಕಾಏಕಿ ಬೆಳ್ತಂಗಡಿ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂದಿರೋದು. ಸಹಜವಾಗಿ ಪೊಲೀಸರು ಬುಲಾವ್ ಕೊಟ್ಟಿರ್ತಾರೆ. ಹೀಗಾಗಿ ಈ ವ್ಯಕ್ತಿ ಪ್ರತ್ಯಕ್ಷಗೊಂಡು ದರ್ಶನ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಠಾಣೆಗೆ ಬಂದಿದ್ದಾರೆ. ಎಷ್ಟು ಗಂಟೆಗಳ ಕಾಲ ಗ್ರಿಲ್ ನಡೆಸ್ತಾರೆ ಅನ್ನೋದನ್ನ ನೋಡಬೇಕು. ಆಮೇಲೆ ಯಾವುದಾದ್ರೂ ಪ್ರಕರಣದಲ್ಲಿ ಇವರನ್ನ ವಶಕ್ಕೆ ಪಡಿತಾರಾ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಈ ಕಿಯಾ ಕಾರನ್ನು ಯಾರ್ಯಾರು ಉಪಯೋಗಿಸಿದ್ದಾರೆ? ಎಲ್ಲರೂ ಉಪಯೋಗಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬರೋದು ಇದೇ ಕಾರ್ನಲ್ಲಿ, ಆ ಫಾರ್ಚುನರ್ ಬಿಟ್ಟರೆ ಸಮೀರಾ ಬರೋದು ಕೂಡ ಇದೇ ಕಾರ್ನಲ್ಲಿ, ಚಿನ್ನಯ್ಯ ಬರ್ತಾ ಇದ್ದಿದ್ದು ಇದೇ ಕಾರ್ನಲ್ಲಿ. ಸುಜಾತಾ ಭಟ್ ಅವ್ರಿಗೆ ಮಾತ್ರ ಸಪ್ರೇಟ್ ಕಾರ್ನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಷ್ಟೇ ಬುರುಡೆ ಗ್ಯಾಂಗ್ನಿಂದ. ಇವರಂತಲ್ಲಪ್ಪ, ಇವ್ರ ಮೇಲೆ ತುಂಬ ಗೌರವ ಇದೆ ನಮಗೆ. ಬಟ್ ಬಂದಿದ್ದಾರೆ ಇವತ್ತು. ನೋಡೋಣ ಎಷ್ಟು ಗಂಟೆಗಳ ವಿಚಾರಣೆಯನ್ನು ಇವ್ರು ಎದುರಿಸಬೇಕಾಗತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈಗ ಒಂದೇ ಪ್ರಕರಣಕ್ಕೆ ಸೀಮಿತವಾಗಿ ವಿಚಾರಣೆ ಆಗುತ್ತಾ? ಸುಮಾರು ಪ್ರಕರಣ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಇರೋದ್ರಿಂದ ಎಲ್ಲ ಪ್ರಕರಣಗಳು ಹೆಂಗಿದ್ರು ಬಂದಿದ್ದಾರೆ. ಎಲ್ಲ ಪ್ರಕರಣಗಳ ವಿಚಾರಣೆ ನಡೆಸ್ಬಿಡೋಣ ಅನ್ನೋ ಹಂತಕ್ಕೆ ಏನಾದರೂ ಚಿಂತನೆಯನ್ನು ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಏನೇನು ಮಾಹಿತಿ ಸಿಗ್ತಿರೋದು? ಬಂದಿದ್ದ ಬುಲಾವ್ ಮೇರೆಗೆ ಬಂದಿದ್ದ? ಹೌದು, ಯಾವುದೇ ಬೇರೆ ಪ್ರಕರಣಗಳನ್ನು ಇವತ್ತು ವಿಚಾರಣೆ ಮಾಡೋದಿಲ್ಲ. ಬ್ರಹ್ಮಾವರ ಪೊಲೀಸರು ತಿಮರೋಡಿಯ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲೊಂದು ಪ್ರಕರಣ ದಾಖಲಾಗಿತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಆ ಪ್ರಕರಣದಲ್ಲಿ A3 ಆರೋಪಿ ಇದೇ ತಿಮರೋಡಿ. ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಹೇಳಿರುವಂಥದ್ದು. ಆ ಪ್ರಕರಣದಲ್ಲಿ ತಿಮರೋಡಿ ಬಂಧನಕ್ಕೊಳಗಾಗಿ ಬ್ರಹ್ಮಾವರಕ್ಕೆ ಹೋಗಿದ್ರು. ಅಲ್ಲಿ ಬಳಿಕ ಬಂಧನಕ್ಕೊಳಗಾಗಿದ್ರು. ಬಂಧನ ಆದ ಬಳಿಕ ಈಗ ಬಿಡುಗಡೆಯಾಗಿ ಬಂದ ಬಳಿಕ ಈಗ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಅವತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥ ಕಾರಣಕ್ಕಾಗಿ ಆರಂಭದಲ್ಲಿ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಎಲ್ಲ ರೀತಿಯಾದಂಥ ವಿರೋಧವನ್ನು ತೋರಿಸಿದ್ರು. ನಾನು ಬರೋದಿಲ್ಲ, ಯಾವ ಕಾರಣಕ್ಕೆ ಬರಬೇಕು, ಈ ರೀತಿಯಾದಂಥ ವಿರೋಧ ತೋರಿಸಿದ್ರು. ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣರಲ್ಲಿದ್ದರು, ಜೊತೆಗೆ ಜಯಂತ್ ಟಿ, ಅದರ ಜೊತೆಗೆ ಸುಮಾರೊಂದು 40 ರಿಂದ 50 ಜನರನ್ನು ಕರೆಸ್ಕೊಳ್ಳಲಾಗಿತ್ತು. ಅವರೆಲ್ಲರೂ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ತಿಮರೋಡಿಯನ್ನು ವಶಕ್ಕೆ ಪಡೆಯದ ರೀತಿ ತಡೆದಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಗಿರೀಶ್ ಮಟ್ಟಣ್ಣವರು, ಜಯಂತ್ ಟಿಯನ್ನೆಲ್ಲ ವಿಚಾರಣೆ ಮಾಡಲಾಗಿದೆ. ಇನ್ನುಳಿದಂಥ ಒಂದು ಸುಮಾರು 40 ರಿಂದ 50 ಜನರನ್ನು ವಿಚಾರಣೆ ಮಾಡಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಜೈಲಲ್ಲಿದ್ದಂಥ ತಿಮರೋಡಿ ಈಗ ಮತ್ತೆ ಬಂದು ಇವತ್ತು ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಇವತ್ತು ಪೂರ್ತಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಇವತ್ತು ಮತ್ತೆ ಅದೇ ಆರೋಪಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಂಥ ಕಿಯಾ ಕಾರೆನ್ಸ್ ಕಾರ್ ಏನಿದೆ ಆ ಕಾರ್ನಲ್ಲೇ ತಿಮರೋಡಿ ಬಂದಿರುವಂಥದ್ದು. ಹಾಗಾಗಿ ತಿಮರೋಡಿಗೂ ಈ ಕಾರಿಗೂ ಸಂಬಂಧ ಇದೆ, ಇದರ ಮಾಲಕನಾಗಿರುವಂಥ ಉಜಿರೆಯ ಪ್ರಮೋದ್ ಶೆಟ್ಟಿಗೂ ಸಂಬಂಧ ಇದೆ ಅನ್ನುವಂಥದ್ದು ಎಲ್ಲ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆರಂಭದಲ್ಲೂ ಈ ಒಂದು ಕಿಯಾ ಕಾರ್ನ ಬಗ್ಗೆನೂ ತನಿಖೆಯನ್ನು ನಡೆಸಿದ್ರು. ಈಗ ಅದೇ ಕಾರ್ನಲ್ಲಿ ತಿಮರೋಡಿ ಬಂದಿರುವಂಥ ಕಾರಣಕ್ಕಾಗಿ ನಾವು ಮಾಮೂಲಿಯಾಗಿ ಗಮನಿಸಬಹುದು, ಇದಕ್ಕೂ ಆ ಕಾರಿಗೂ ಎಲ್ಲವೂ ಸಂಬಂಧ ಇದೆ. ಚಿನ್ನಯ್ಯನಿಗೂ ತಿಮರೋಡಿಗೂ ನೇರವಾದಂಥ ಸಂಬಂಧ ಇದೆ. ಚಿನ್ನಯ್ಯ ಹೇಳಿದ ರೀತಿಯಲ್ಲೇ ತಿಮರೋಡಿಯ ಇದರ ಸೂತ್ರಧಾರ ಅನ್ನುವಂಥದ್ದು ಈಗ ಬಹಿರಂಗಗೊಳ್ತಾ ಇರುವಂಥದ್ದು. ಮಮತಾ.
ಸುಖಪಾಲ್, ಈ ಕಿಯಾ ಕಾರ್ ಓನರ್ಗೆ ಇಷ್ಟೊಂದು ಸಮಾಜ ಸೇವೆ ಮಾಡುವಂತಹ ಅವಶ್ಯಕತೆ ಏನು? ಯಾರೇ ಹೋರಾಟಗಾರರು ಬಂದ್ರು, ಸೋ ಕಾಲ್ಡ್ ಹೋರಾಟಗಾರರು ಯಾರೇ ಬಂದ್ರು ಇದೇ ಕಾರನ್ನು ಉಪಯೋಗಿಸ್ತಾರೆ, ಆರೋಪಿ ಬಂದ್ರು ಇದೇ ಕಾರನ್ನು ಉಪಯೋಗಿಸ್ತಾರೆ, ಅಕ್ಯೂಸ್ ಬಂದ್ರು ಇದೇ ಕಾರನ್ನು ಉಪಯೋಗಿಸ್ತಾರೆ. ಈ ಕಾರನ್ನೇನು ಇದೇ ಧರ್ಮಸ್ಥಳದ ವಿಚಾರವಾಗಿ ಸಪರೇಟ್ ಆಗಿ ಮುಡಿಪಾಕಿಟ್ಟಿರೋದಾ ಓನರು? ಖಂಡಿತ ಈ ರೀತಿಯಾಗಿ ಈ ಬುರುಡೆ ಗ್ಯಾಂಗಿಗೆ ಈ ಒಂದು ಕಾರನ್ನ ಸಮರ್ಪಣೆ ಮಾಡಿದ ರೀತಿಯಲ್ಲೇ ಕಾಣ್ತದೆ. ಆರಂಭದಿಂದ ದೂರು ಕೊಡ್ಲಿಕ್ಕೆ ಬಂದಂತ ಸಂದರ್ಭದಿಂದಲೂ ವಕೀಲರು ಈ ಒಂದು ಆರೋಪಿ ದೂರುದಾರ ಚಿನ್ನಯ್ಯ ಯಾರಿದ್ದಾನೆ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು, ಅದರ ಜೊತೆಗೆ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿರುವಂತದ್ದು, ಅದರ ಜೊತೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗುವಂತ ಸಂದರ್ಭದಲ್ಲಿ ಅಲ್ಲೂ ಆ ಬಳಿಕ ಪ್ರತಿದಿನ ಉತ್ಖನನಾಗುವಂತ 15 ದಿನಗಳ ಕಾಲನು ಇದೇ ಕಾರಲ್ಲಿ ಬಂದಿರುವಂತದ್ದು. ಆ ಬಳಿಕ ವಿಚಾರಣೆಗೆ SIT ಕಚೇರಿಗೆ ಆರೋಪಿಯನ್ನು ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಇದೇ ಕಾರನ್ನ ಬಳಕೆ ಮಾಡಿರುವಂತದ್ದು. ಈಗ ಮುಂದುವರಿದು ತಿಮರೋಡಿಯು ಇದೇ ಕಾರಲ್ಲಿ ಓಡಾಡ್ತಾ ಇರುವಂತದ್ದು. ಹಾಗಾಗಿ ಈ ಬುರುಡೆ ಗ್ಯಾಂಗ್ನ ಜೊತೆ ಈ ಕಾರಿನ ಮಾಲಕ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ಆ ಕಾರ್ನ ಮಾಲಕನಿಗೂ ಈ ತಿಮರೋಡ್ನ ಗ್ಯಾಂಗು ಏನ್ ಸಂಬಂಧ ಅನ್ನುವಂಥದ್ದು, ಇದರ ಭಾಗವಾಗಿ ಅವರು ಇರುವಂತದ್ದು ಈಗ ಕನ್ಫರ್ಮ್ ಆಗಿರುವಂತದ್ದು. ಮುಂದೆ ತನಿಖೆ ವೇಳೆ ಇವರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ, ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದೆ.